ಹಾಯ್ ಅಂಡ್ ಹಲೋ ಕ್ರಿಯೇಟರ್ಸ್, ವೆಲ್ಕಮ್ ಬ್ಯಾಕ್ ಟು ಯುನಿಟೆಕ್ ಕನ್ನಡ. ಇವತ್ತು ನಾವು ಏಂಜಲ್ ಒನ್ ಡಿಮೆಂಟ್ ಅಕೌಂಟ್ ಹೇಗೆ ಓಪನ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ನಾನು ಬಂದು ಈಗ PC ನಲ್ಲ ಇದ್ರೆ ಶೋ ಆದ್ರೆ ಮಾಡ್ತೀನಿ. ಸೇಮ್ ಪ್ರೊಸೀಜರ್ ನೀವು ಮೊಬೈಲ್ ಡಿವೈಸ್ ನಲ್ಲೇ ಅಕೌಂಟ್ ಓಪನ್ ಆದ್ರೆ ಮಾಡ್ಕೋಬಹುದು. ಸೊ ನಾನು PC ನಲ್ಲಿ ಶೋ ಮಾಡಿದಾಗ ನಿಮ್ಗೆ ಕ್ಲಿಯರ್ ಆದ್ರೆ ಶೋ ಆಗುತ್ತೆ. ನಾನು ಏನೇನು ಅಪ್ಡೇಟ್ ಮಾಡ್ತೀನಿ, ಏನೇನು ಇನ್ಫಾರ್ಮೇಶನ್ ಹೇಳ್ತೀನಿ ಅಂತ ಕ್ಲಿಯರ್ ಆಗಿ ತಿಳಿಯುತ್ತೆ. ನೀವು ಸೇಮ್ ಪ್ರೊಸೀಜರ್ ಮೊಬೈಲ್ ನಲ್ಲೂ ಫಾಲೋ ಆದ್ರೆ ಮಾಡ್ಕೊಳ್ಳಿ. ಅಫಿಷಿಯಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಕಮೆಂಟ್ ಸೆಕ್ಷನ್ ನಲ್ಲೂ ಪಿನ್ ಆದ್ರೆ ಮಾಡಿದ್ದೀನಿ. ಆ ಲಿಂಕ್ ಕ್ಲಿಕ್ ಆದ್ರೆ ಮಾಡಿಕೊಳ್ಳಿ. ಲಿಂಕ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಏಂಜಲ್ ಒನ್ ಡಿಮೆಂಟ್ ಅಕೌಂಟ್ ಪೇಜ್ ಆದ್ರೆ ಓಪನ್ ಆಗುತ್ತೆ. ಸೊ ಓಪನ್ ಆಗಿದ ನಂತರ ಕಾರ್ನರ್ ನಲ್ಲಿ ಓಪನ್ ಅನ್ ಅಕೌಂಟ್ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪಾಪ್ಅಪ್ ನಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಕರೆನ್ಸಿಟಿ ಕೇಳುತ್ತೆ. ನಿಮ್ಮ ಹೆಸರು ಬಂದು ಪ್ಯಾನ್ ಕಾರ್ಡ್ ನಲ್ಲಿ ಹೇಗಿರುತ್ತೋ ಹಾಗೆ ಎಂಟರ್ ಮಾಡಿಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಬಂದು ಆಧಾರ್ ನಲ್ಲಿ ಲಿಂಕ್ ಆಗಿದ್ರೆ ಆ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಲಿಂಕ್ ಆಗಿದ್ರೆ ಹೋಗಿದ್ರೆ ಪ್ರಾಬ್ಲಮ್ ಇಲ್ಲ, ನಿಮ್ಮ ಹತ್ರ ಇರೋ ಮೊಬೈಲ್ ನಂಬರ್ ಎಂಟರ್ ಆದ್ರೆ ಮಾಡಿ. ಸೊ ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಕರೆನ್ಸಿಟಿ ಕೊಡಿ, ಅಪ್ಲೈ ನೌ ಕ್ಲಿಕ್ ಮಾಡಿ. ಸೊ ಅಪ್ಲೈ ನೌ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ OTP ಎಂಟರ್ ಮಾಡಿ. ಸೊ ಎಂಟರ್ ಮಾಡಿದ ನಂತರ ಓಪನ್ ಆನ್ ಅಕೌಂಟ್ ಶೋ ಆಗುತ್ತೆ, ಕ್ಲಿಕ್ ಮಾಡಿಕೊಳ್ಳಿ. ಸೊ ಕ್ಲಿಕ್ ಮಾಡಿದ ನಂತರ ಅಕೌಂಟ್ ಬಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಕಂಪ್ಲೀಟ್ ಆದ್ರೆ ಮಾಡೋಣ. ಈಗ ನಾವು ಸ್ಟೆಪ್ 1 ಕಂಪ್ಲೀಟ್ ಮಾಡಿದ್ದಾಯ್ತು. ಸ್ಟೆಪ್ 1 ಕಂಪ್ಲೀಟ್ ಮಾಡಿದ ನಂತರ ಸ್ಟೆಪ್ 2 ಬರುತ್ತೆ. ವೆಲ್ಕಮ್ ಬಂದು ನಿಮ್ಮ ಹೆಸರು ಶೋ ಆಗುತ್ತೆ. ಇಲ್ಲಿ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ. ನೆಕ್ಸ್ಟ್ ಬಂದು ಪ್ಯಾನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ, ನಿಮ್ಮ ಇಮೇಲ್ ಅಡ್ರೆಸ್ ಎಂಟರ್ ಮಾಡಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಬಂದು ಪ್ಯಾನ್ ಕಾರ್ಡ್ ನಲ್ಲಿ ಹೇಗಿರುತ್ತೋ ಹಾಗೆ ಎಂಟರ್ ಮಾಡಿ. ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಬಂದು ನಿಮ್ಮ ಪ್ಯಾನ್ ಕಾರ್ಡ್ ನಲ್ಲಿ ಫ್ರಂಟ್ ಪೇಜ್ ನಲ್ಲಿ ಇರುತ್ತೆ, ಆ ನಂಬರ್ ಎಂಟರ್ ಮಾಡಿ. ನಿಮ್ಮ ಎಂಟರ್ ಮಾಡಿದ ನಂತರ ಕಾಂಟ್ಯಾಕ್ಟ್ ಇಮೇಲ್ ಅಡ್ರೆಸ್ ಎಂಟರ್ ಆದ್ರೆ ಮಾಡಿಕೊಳ್ಳಿ. ಸೊ ಈ ಮೂರು ಎಂಟರ್ ಮಾಡಿದ ನಂತರ ಲೋಡ್ ಆಗುತ್ತೆ. ಈಗ ನೀವು ನಿಮ್ಮ ಡೇಟ್ ಆಫ್ ಬರ್ತ್, ಪ್ಯಾನ್ ಕಾರ್ಡ್, ಇಮೇಲ್ ಅಡ್ರೆಸ್ ಕೊಟ್ಟಿದ ನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳುತ್ತೆ, IFSC ಕೋಡ್ ನಂಬರ್ ಕೇಳುತ್ತೆ. ಸೊ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಎಂಟರ್ ಮಾಡಿ, IFSC ಕೋಡ್ ನಂಬರ್ ಎಂಟರ್ ಮಾಡಿ. ಸೊ ಇದು ಏಕೆಂದ್ರೆ ಡಿಮೆಂಟ್ ಅಕೌಂಟ್ ನಲ್ಲಿ ನೀವು ವಿತ್ಡ್ರಾ ಮಾಡೋಕೆ, ಅಮೌಂಟ್ ಆಡ್ ಮಾಡೋಕೆ ಬ್ಯಾಂಕ್ ಅಕೌಂಟ್ ಬಂದು ಯೂಸ್ ಆಗುತ್ತೆ. ಅದರಿಂದ ನೀವು ಬ್ಯಾಂಕ್ ಅಕೌಂಟ್ ನಂಬರ್ ಆಡ್ ಮಾಡಿ. ನೆಕ್ಸ್ಟ್ IFSC ಕೋಡ್ ಬಂದು ಆಡ್ ಮಾಡಿದ ನಂತರ ಪ್ರೊಸೀಡ್ ಆಪ್ಷನ್ ಇರುತ್ತೆ, ಪ್ರೊಸೀಡ್ ಆಪ್ಷನ್ ಕೊಡಿ. ಸೊ ಪ್ರೊಸೀಡ್ ಆಪ್ಷನ್ ಕೊಟ್ಟಿದ ನಂತರ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್ ಪ್ರೊವೈಡ್ ಮಾಡಿದ ನಂತರ ₹1 ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಆಗುತ್ತೆ. ಚೆಕ್ ಮಾಡಿಕೊಳ್ಳಿ, ಕನ್ಫರ್ಮ್ ಮಾಡಿಕೊಳ್ಳಿ. ಸೊ ಕನ್ಫರ್ಮ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಥರ್ಡ್ ಸ್ಟೆಪ್ ಅಲ್ಲಿ ಇನ್ಸ್ಟೆಂಟ್ ಅಕೌಂಟ್ ಓಪನಿಂಗ್ ವಿತ್ ಡಿಜಿಟ್ ಲಾಕರ್ ಇರುತ್ತೆ. ನೆಕ್ಸ್ಟ್ ಬಂದು ಆರ್ ಅಂತ ಕೊಟ್ಟಿರ್ತಾರೆ. ಮೈ ಮೊಬೈಲ್ ನಂಬರ್ ಇಸ್ ನಾಟ್ ಲಿಂಕ್ ಟು ಮೈ ಆಧಾರ್ ಕಾರ್ಡ್ ಅಂತ ಶೋ ಆಗುತ್ತೆ ಇಲ್ಲಿ. ಸೊ ಈಗ ಬಂದು ನೀವು ಇನ್ಸ್ಟೆಂಟ್ ಅಕೌಂಟ್ ಓಪನಿಂಗ್ ವಿತ್ ಡಿಜಿಟ್ ಲಾಕರ್ ಅಲ್ಲಿ ಓಪನ್ ಮಾಡಿದಾಗಾದ್ರೆ ಶೇರ್ ಯುವರ್ KYC ಡೀಟೇಲ್ ಫಸ್ಟ್ ಆಪ್ಷನ್ ಇರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಬಂದು ಆಧಾರ್ ನಲ್ಲಿ ಲಿಂಕ್ ಆದ್ರೆ ಮಾಡಿರಬೇಕು. ನಿಮ್ಮ ಮೊಬೈಲ್ ನಂಬರ್ ಆಧಾರ್ ನಲ್ಲಿ ಲಿಂಕ್ ಮಾಡಿಲ್ಲ ಆಗದಾದ್ರೆ ನೀವು ಸೆಕೆಂಡ್ ಆಪ್ಷನ್ ಚೂಸ್ ಆದ್ರೆ ಮಾಡ್ಕೋಬೇಕು. ಈಗ ನೀವು ಮೊಬೈಲ್ ನಂಬರ್ ಆಧಾರ್ ನಲ್ಲಿ ಲಿಂಕ್ ಮಾಡಿದಾಗಾದ್ರೆ ಶೇರ್ ಯುವರ್ KYC ಡೀಟೇಲ್ ಇರುತ್ತೆ, ಕ್ಲಿಕ್ ಮಾಡಿಕೊಳ್ಳಿ. ಸೊ ಶೇರ್ ಯುವರ್ KYC ಡೀಟೇಲ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಡಿಜಿಟ್ ಲಾಕರ್ ಶೋ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ. ಸೊ ಇಲ್ಲಿ ನೀವು ಆಧಾರ್ ನಂಬರ್ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮಗೆ NSDL ಇ ಸೈನ್ ಇರುತ್ತೆ. NSDL ಇ ಸೈನ್ VID ಬೈ ಆಧಾರ್ ಓಪನ್ ಆಗುತ್ತೆ ಇಲ್ಲಿ. ಸೊ ನಿಮ್ಮ ವಿಚುವಲ್ ID ಬಂದು ಕ್ಲಿಕ್ಕರ್ ಆಪ್ಷನ್ ಇರುತ್ತೆ, ಜನರೇಟ್ ಮಾಡಿಕೊಳ್ಳಿ. ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿದ ನಂತರ ವಿಚುವಲ್ ID ಬರುತ್ತೆ, ಅದನ್ನ ಕಾಪಿ ಮಾಡಿ ಇಲ್ಲೇ ವಿಚುವಲ್ ID ಎಂಟರ್ ಮಾಡಿ, ಸೆಂಡ್ OTP ಬರುತ್ತೆ. ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ ಬಂದು ಓಪನ್ ಆಗುತ್ತೆ. ಸೊ ನಿಮ್ಮ ಆಧಾರ್ ಬಂದು ಮೊಬೈಲ್ ನಂಬರ್ ಅಲ್ಲಿ ಲಿಂಕ್ ಆಗಿರಬೇಕು. ಸೊ ಈಗ ನೀವು ನಿಮ್ಮ ಆಧಾರ್ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಆದರೆ ನೀವು ಪ್ರೊಸೀಜರ್ ಫಾಲೋ ಮಾಡ್ಕೋಬೇಕಂತ ನೋಡಿಸ್ತೀನಿ ನೋಡಿ. ಸೊ ಈಗ ನೀವು ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದಿದ ನಂತರ ಮೈ ಮೊಬೈಲ್ ನಂಬರ್ ಇಸ್ ನಾಟ್ ಲಿಂಕ್ ಟು ಮೈ ಆಧಾರ್ ಕಾರ್ಡ್ ಇರುತ್ತೆ, ಟಿಕ್ ಮಾಡಿಕೊಳ್ಳಿ. ಟಿಕ್ ಮಾಡಿದ ನಂತರ ಪ್ರೊಸೀಡ್ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಫೋರ್ತ್ ಸ್ಟೆಪ್ ಬಂದು ಅಪ್ಲೋಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ಟು ಕಂಪ್ಲೀಟ್ ಯುವರ್ ಪ್ರಾಸೆಸ್ ಇರುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಫೋಟೋ, ನೆಕ್ಸ್ಟ್ ಬಂದು ಕ್ಲೈಂಟ್ ಸಿಗ್ನೇಚರ್, ನಿಮ್ಮ ಸಿಗ್ನೇಚರ್ ಬಂದು ವೈಟ್ ಪೇಪರ್ ನಲ್ಲಿ ಸೈನ್ ಹಾಕಿ ಅಪ್ಲೋಡ್ ಆದ್ರೆ ಮಾಡಿಕೊಳ್ಳಿ. ಮೊಬೈಲ್ ನಲ್ಲೇ ತೆಗೆದುಕೊಳ್ಳಿ ನೀಟಾಗಿ. ಸೊ HD ಕ್ವಾಲಿಟಿಯಾಗಿ ತೆಗೆದು ಅಪ್ಲೋಡ್ ಆದ್ರೆ ಮಾಡಿಕೊಳ್ಳಿ. ನೆಕ್ಸ್ಟ್ ಬಂದು ಆಧಾರ್ ಪ್ರೂಫ್ ಫ್ರಂಟ್ ಅಂಡ್ ಬ್ಯಾಕ್ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಬಂದು ಆಪ್ಷನಲ್, ಬೇಕಾಗಿಲ್ಲ. ಫ್ಯೂಚರ್ ನಲ್ಲಿ ನೀವು ಬೇಕಾಗಿದ್ರೆ ಆಪ್ಷನ್ಸ್ ಬಂದು ನೀವು ಅಪ್ಡೇಟ್ ಆದ್ರೆ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದು ನಿಮ್ಮ ಪ್ಯಾನ್ ಕಾರ್ಡ್, ಕ್ಲೈಂಟ್ ಸಿಗ್ನೇಚರ್, ಅಡ್ರೆಸ್ ಪ್ರೂಫ್ ಫ್ರಂಟ್ ಅಂಡ್ ಬ್ಯಾಕ್, ಆಧಾರ್ ಕಾರ್ಡ್,
ಬಂದು ಎಂಟರ್ ಆದರೆ ಮಾಡಿಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಫೋಟೋ ಆದರೆ ಅಪ್ಲೋಡ್ ಆದರೆ ಮಾಡಿದ ನಂತರ ಪ್ರೊಸೀಡ್ ಆಪ್ಷನ್ ಕೊಡಿ. ಸೊ ಪ್ರೊಸೀಡ್ ಆಪ್ಷನ್ ಕೊಟ್ಟಿದ ನಂತರ ನಿಮ್ಗೆ ಏನೇ ಪಾಪಪ್ ಬಂದಿದ್ದಾದರೆ ಪರ್ಫೆಕ್ಟ್గా ನೋಡಿ ಏನೇ ಮಿಸ್ಟೇಕ್ ಮಾಡಿದ್ರೋ ಇಲ್ವೋ ಅಂತ ಚೆಕ್ ಮಾಡಿಕೊಳ್ಳಿ. ಸೊ ಚೆಕ್ ಮಾಡಿದ ನಂತರ ಪ್ರೊಸೀಡ್ ಆಪ್ಷನ್ ಕೊಡಿ. ಸೊ ಪ್ರೊಸೀಡ್ ಆಪ್ಷನ್ ಕೊಟ್ಟಿದ ನಂತರ ಎಲ್ಲ ಚೆಕ್ ಮಾಡಿಕೊಳ್ಳಿ, ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟಾಗಿ ಕೊಟ್ಟಿದ್ದೀರಾ ಇಲ್ಲೋ ಅಂತ ಚೆಕ್ ಮಾಡಿದ ನಂತರ ಪ್ರೊಸೀಡ್ ಆಪ್ಷನ್ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಎಂಟರ್ ಯುವರ್ ಪರ್ಸನಲ್ ಡೀಟೇಲ್ ಕೇಳುತ್ತೆ. ಸೊ ಇಲ್ಲಿ ಎಂಟರ್ ಯುವರ್ ಪರ್ಸನಲ್ ಡೀಟೇಲ್ ಅಲ್ಲಿ 5th ಸ್ಟೆಪ್ ಅಲ್ಲಿ ಗಿಂಡರ್ ಸೆಲೆಕ್ಟ್ ಮಾಡಿಕೊಳ್ಳಿ, ಮೆರಿಟಲ್ ಸ್ಟ್ಯಾಟಸ್ ಮ್ಯಾರೇಜ್ ಸಿಂಗಲ್ ಸೆಲೆಕ್ಟ್ ಮಾಡಿಕೊಳ್ಳಿ, ಆನ್ಯುವಲ್ ಇನ್ಕಮ್ ಸೆಲೆಕ್ಟ್ ಮಾಡಿಕೊಳ್ಳಿ, ಪ್ರೈವೇಟ್ ಸೆಕ್ಟರ್ ಸರ್ವಿಸ್ ಪ್ರೊಫೆಷನಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಆಕ್ಯುಪೇಷನ್ ನಿಮ್ಮ ಫಾದರ್ಸ್ ಫಸ್ಟ್ ನೇಮ್ ಕೊಡಿ. ನೆಕ್ಸ್ಟ್ ಬಂದು ಫಾದರ್ಸ್ ಲಾಸ್ಟ್ ನೇಮ್ ಬಂದು ನಿಮ್ಮ ತಾತ ಹೆಸರು ಕೊಡಿ. ಕೊಟ್ಟಿದ ನಂತರ ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2, ಅಡ್ರೆಸ್ ಲೈನ್ 3 ನಲ್ಲಿ ನಿಮ್ಮ ಆಧಾರ್ನಲ್ಲಿ ಅಡ್ರೆಸ್ ಇರುತ್ತೆ ಅಲ್ವಾ. ಸೊ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಇರುತ್ತೆ, ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಇರುತ್ತೆ, ಇಲ್ಲಿ ಪ್ರೊವೈಡ್ ಆದರೆ ಮಾಡಿ. ಪ್ರೊವೈಡ್ ಮಾಡಿದ ನಂತರ ನಿಮ್ಮ ಸ್ಟೇಟ್, ನೆಕ್ಸ್ಟ್ ಸಿಟಿ, ಪಿನ್ ಕೋಡ್ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಕಂಟಿನ್ಯೂ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ. ಸೊ ಲೋಡ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ NSDL ಇ ಸೈನ್ ಬರುತ್ತೆ, ವಿರ್ಚುವಲ್ ಐಡಿ ಆಧಾರ್ ಐಡಿ ಕೇಳುತ್ತೆ. ಇಲ್ಲಿ ನೀವೇನು ಮಾಡಬೇಡಿ, ನಿಮಗೆ ಟೆಕ್ನಿಕಲ್ ಸಪೋರ್ಟ್ ಟೀಮ್ ಕಾಂಟ್ಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಫೈನಲ್ ಸ್ಟೆಪ್ನಲ್ಲಿ ನಿಮ್ಮ ಅಕೌಂಟ್ ಬಂದು ಓಪನ್ ಆದರೆ ಮಾಡಿಕೊಡ್ತಾರೆ. ಈ ಮುದ್ರಾ ಇ ಸೈನ್ ಪ್ರಾಸೆಸ್ನಲ್ಲಿ ನೀವು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ರಿ, ಟೆಕ್ನಿಕಲ್ ಸಪೋರ್ಟ್ ಟೀಮ್ ನಿಮಗೆ ಸಪೋರ್ಟ್ ಆದರೆ ಮಾಡ್ತಾರೆ. 24 ಅವರ್ಸ್ ಒಳಗಡೆ ನಿಮಗೆ ಅಕೌಂಟ್ ಬಂದು ಓಪನ್ ಆಗುತ್ತೆ. ಸೊ ಇವಾಗ ನೋಡಿದ್ರಲ್ಲ, ಸೊ ಅಕೌಂಟ್ ಬಂದು ಸಕ್ಸಸ್ಫುಲ್ ಆಗಿ ಓಪನ್ ಆದರೆ ಮಾಡಿದ್ದಾಯಿತು. ಟೆಕ್ನಿಕಲ್ ಸಪೋರ್ಟ್ ಟೀಮ್ ಒಂದು ಸಪೋರ್ಟ್ ಆದರೆ ಮಾಡ್ತಾರೆ ನಿಮಗೆ ಅಕೌಂಟ್ ಓಪನ್ ಮಾಡೋಕ್ಕೆ ಡೌಟ್ ಆಗಿದ್ರೆ. ಈಗ ನೋಡಿದ್ರಲ್ಲ ಡಿಮ್ಯಾಟ್ ಅಕೌಂಟ್ ಫ್ರೀ ಆಗಿ ಹೇಗೆ ಓಪನ್ ಆದರೆ ಮಾಡಬೇಕಂತ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಾಗಿರೋ ಬೆಲ್ ಐಕಾನ್ ಆಕ್ಟಿವೇಟ್ ಆದರೆ ಮಾಡಿಕೊಳ್ಳಿ, ಲೈಕ್ ಆದರೆ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ ಗೈಸ್.